ಈ ರೀತಿ ಶುರುವಾಗಿದ್ದ ನಮ್ಮ ಪ್ರಯಾಣ ಹೊರಟಿದ್ದು ಮಂತ್ರಾಲಯದ ಕಡೆಗೆ. ಮಂತ್ರಾಲಯಕ್ಕೆ ಹೋಗಿ ಬರಬೇಕು ಅಂತ ತುಂಬ ಸಲ ಪ್ಲಾನ್ ಮಾಡಿ ಪೋಸ್ಟ್ಪೋನ್ ಆಗ್ತಾನೆ ಇತ್ತು. ಫೈನಲಿ ಈ ಸಲ ಬಂದ್ವಿ ಮಂತ್ರಾಲಯಕ್ಕೆ. ನಾನು, ಶಶಿ, ಕುಮಾರಣ್ಣ ಮತ್ತೆ ಅರುಣಣ್ಣ. ತುಂಬ ಜನ ಇದ್ರು ನಾವು ಹೋದಾಗ. ಆದರೂ ಕೂಡ ತುಂಬ ಬೇಗ ದರ್ಶನ ಆಯಿತು. ತುಂಬ ಚೆನ್ನಾಗಿ ರಾಯರ ದರ್ಶನ ಆಯಿತು. ರಾಯರನ್ನ ನೋಡಿದ ತಕ್ಷಣ ಮನಸ್ಸಿಗೆ ತುಂಬಾ ಸಮಾಧಾನ ಆಯಿತು. ಇವರಿಬ್ಬರಂತೂ ರೇಗ್ಸೋದೇ ಆಗೋಗುತ್ತೆ ಯಾವಾಗಲೂ ಕೂಡ. ಮೊದಲನೇ ಸಲ ನಾವು ಮಂತ್ರಾಲಯಕ್ಕೆ ಬಂದಿದ್ದು ಶೇಖರಣ್ಣ ಅವ್ರು ಕರ್ಕೊಂಬಂದಿದ್ರು, ಶಶಿ ಅವರ ಫ್ರೆಂಡ್. ಅವಾಗಂತೂ ತುಂಬಾ ಪ್ರಾಬ್ಲಮಲ್ಲಿದ್ವಿ ನಾವು. ಇಲ್ಲಿಗೆ ಬಂದು ಹೋದ್ಮೇಲೆ ಎಷ್ಟೋ ನಮ್ಮ ಸಮಸ್ಯೆಗಳು ಬಗೆಹರಿದಿದೆ. ಒಂದು 90% ನಮ್ಮ ಕಷ್ಟಗಳು ನಿಜವಾಗ್ಲೂ ಬಗೆಹರಿದಿದೆ. ಅವಾಗಿಂದ ಅನ್ಕೊತಾನೆ ಇದ್ವಿ ಹೋಗಿ ಬರಬೇಕು ಅಂತ. ತುಂಬ ಸಲ ಪ್ಲ್ಯಾನ್ ಮಾಡಿ ನಾನಾ ಕಾರಣಗಳಿಂದ ಅದು ಪೋಸ್ಟ್ಪೋನ್ ಆಗ್ತಾನೇ ಇತ್ತು. ಫೈನಲಿ ಈ ಸಲ ಬಂದ್ವಿ. ಏನನ್ನ ಶಾಪಿಂಗ್ ಜೋರ? ಫಸ್ಟ್ ಟೈಮ್ ಬರ್ತಾ ಇರೋದು ನಿಮಗೆ. ಫಸ್ಟ್ ಟೈಮ್ ನಾನು ಬಂದಿರೋದು. ಫಸ್ಟ್ ಟೈಮ್ ಮಂತ್ರಾಲಯಕ್ಕ ನೋಡೇ ಇಲ್ಲ ಒಂದ್ಸಲ ನಾವು. ಹೆಂಗಿದೆ ಸೋಡಾ? ಸೋಡಾ ಅಂದ್ರೆ ಹಿಂಗಿರುತ್ತೆ ಅಂತ. ಸೋಡಾ ಸೇಮ್ ಹಂಗೆ ಐತಾ? ದರ್ಶನ ಮುಗಿಸಿ ಊಟ ಮಾಡೋಣ ಅಂತ ಯಾರೂ ತಿಂಡಿ ಕೂಡ ತಿಂದಿರಲಿಲ್ಲ. ತುಂಬಾ ಹಶ್ವಾಗ್ಬಿಟ್ಟಿತ್ತು. ದರ್ಶನ ಆಗೋರ್ಗೂ ಏನೂ ಗೊತ್ತಾಗಲಿಲ್ಲ. ದರ್ಶನ ಮುಗಿಸಿ ಆಚೆ ಬರೋದ್ರಲ್ಲಿ 11 ಗಂಟೆ 11:15 ಆಗೋಗ್ಬಿಟ್ಟಿತ್ತು. ಎಲ್ರಿಗೂ ಫುಲ್ ಹಶ್ವಾಗ್ಬಿಟ್ಟಿತ್ತು. ಅದಕ್ಕೆ ಬಂದಿಲ್ಲಿ ಇವರೆಲ್ಲ ಸೋಡಾ ಕುಡಿತಾ ಇದ್ರು. ನಾನು ದರ್ಶನ ಏನೋ ಬೇಗ ಆಯಿತು, ಆದರೆ ಪ್ರಸಾದಕ್ಕೆ ತುಂಬಾ ಕ್ಯೂ ಇತ್ತು. ಅಲ್ಲೇ ನಮಗೆ ಲೇಟ್ ಆಗಿದ್ದು. ಅಷ್ಟರಲ್ಲಿ ಫುಲ್ ಹಸಿವಾಗ್ಬಿಟ್ಟಿತ್ತು ಎಲ್ರಿಗೂ. ಇಲ್ಲಿ ಊಟ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ತುಂಬಾ ರಶ್ ಇತ್ತು. ಮತ್ತೆ ಲೇಟ್ ಆಗುತ್ತೆ ರಿಟರ್ನ್ ಹೋಗೋದು. ಬಿಚ್ಚಾಲಲ್ಲಿ ಊಟ ಮಾಡ್ಕೊಳ್ಳೋಣ ಅಂತ ಸೀದಾ ಬಿಚ್ಚಾಲಾಗಿ ಬಂದ್ವಿ. ಇಲ್ಲೂ ಕೂಡ ಊಟ ಅದ್ಭುತವಾಗಿರುತ್ತೆ. ಫಸ್ಟು ಊಟ ಮಾಡ್ಕೊಬಿಡೋಣ ಅಂತ ಎಲ್ಲರೂ ಊಟಕ್ಕೆ ಹೋದ್ವಿ. ಇಲ್ಲೂ ಕೂಡ ಅನ್ನ ಸಾಂಬಾರು ಮಜ್ಜಿಗೆ ತುಂಬಾ ಅದ್ಭುತವಾಗಿತ್ತು. ಫಸ್ಟು ಹೊಟ್ಟೆ ತುಂಬ ಎಲ್ಲರೂ ಊಟ ಮಾಡಿಬಿಟ್ವಿ. ದೇವ್ರಿಗೂ ಇಷ್ಟ ಆಗುತ್ತೆ ಅಲ್ವಾ ಭಕ್ತರು ಹೊಟ್ಟೆ ತುಂಬಿದ್ರೆ. ವಿಶೇಷತೆ ಏನಪ್ಪ ಅಂತಂದರೆ, ಮುಂಚೆ ಈ ಊರಿಗೆ ಭಿಕ್ಷಾಲಯ ಅಂತ ಹೆಸರಿತ್ತಂತೆ. ಇವಾಗ ಆಡು ಭಾಷೆಯಲ್ಲಿ ಅದನ್ನು ಬಿಚ್ಚಾಲಯ ಅಂತ ಕರೀತಾರೆ. ಇದು ರಾಘವೇಂದ್ರ ಸ್ವಾಮಿಗಳು 13 ವರ್ಷಗಳ ಕಾಲ ತಪಸ್ಸು ಮಾಡಿರುವಂತಹ ಜಾಗ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ಬೃಂದಾವನ ಸ್ಥಾಪನೆಯಾಗಿದೆ. ಅದು ಅಪ್ಪಣ್ಣಾಚಾರ್ಯರು ಸ್ಥಾಪನೆ ಮಾಡಿದ್ದು. ಅಪ್ಪಣ್ಣಾಚಾರ್ಯರ ಅನುಪಸ್ಥಿತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮಾಡಿದ್ರಿಂದ ಅವರ ಕನಸಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳು, ನೀನು ನನ್ನ ದರ್ಶನಕ್ಕೆ ಅಷ್ಟು ದೂರ ಬರಬೇಡ, ಇಲ್ಲೇ ಒಂದು ಏಕಶಿಲಾ ಬೃಂದಾವನನ ಸ್ಥಾಪನೆ ಮಾಡು, ನಾನು ನಿನಗೆ ಅಲ್ಲೇ ದರ್ಶನ ಕೊಡ್ತೀನಿ ಅಂತ ಕನಸಲ್ಲಿ ಬಂದು ಹೇಳಿದ್ರಂತೆ. ಬಿಚ್ಚಾಲೆಯಿಂದ ಬೃಂದಾವನ ಸುಮಾರು 20 ಕಿಲೋಮೀಟರ್ ದೂರ ಇರೋದ್ರಿಂದ ಡೈಲಿ ಅವರಿಗೆ ಹೋಗಿ ಬರೋದಕ್ಕೆ ಕಷ್ಟ ಆಗ್ತಿರೋ ಕಾರಣ ಸ್ವಾಮಿಗಳು ಕನಸಲ್ಲಿ ಬಂದು ಅವ್ರಿಗೆ ಈ ರೀತಿ ಹೇಳಿದ್ರಂತೆ. ಇಲ್ಲಿ 13 ವರ್ಷಗಳ ಕಾಲ ರಾಘವೇಂದ್ರ ಸ್ವಾಮಿಗಳು ತಪಸ್ಸನ್ನು ಮಾಡಿದ್ದಾರೆ. ಅವರ ಶಿಷ್ಯ ಅಪ್ಪಣ್ಣಾಚಾರ್ಯರ ಜನ್ಮಸ್ಥಳ ಕೂಡ ಹೌದು. ಈ ಜಾಗದಲ್ಲಿ ವ್ಯಾಸರಾಜರು ಮತ್ತು ಶ್ರೀಪಾದರಾಜರು ಭೇಟಿ ನೀಡಿದಾಗ ಇಲ್ಲಿ ಉಗ್ರ ನರಸಿಂಹಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ವಿಗ್ರಹನ ಸ್ಥಾಪನೆ ಮಾಡಿದ್ದಾರೆ. ಆವಾಗ ಇಲ್ಲಿ ನಿತ್ಯ ನರಸಿಂಹಸ್ವಾಮಿಗೆ ಮತ್ತು ಆಂಜನೇಯ ಸ್ವಾಮಿಗೆ ಅಭಿಷೇಕ ಮಾಡ್ತಾ ಇದ್ರಂತೆ. ಅಪ್ಪಣ್ಣಾಚಾರ್ಯರ ಶಿಷ್ಯಂದಿರು ಭಿಕ್ಷೆ ಮಾಡಿ ತೊಗೊಬಂದಿದ್ದ ಭಿಕ್ಷೆ ಮೇಲೆ ಅಭಿಷೇಕ ಮಾಡಿರೋ ತೀರ್ಥನ ಹಾಕಿದ್ರೆ ಬೆಂಕಿ ಇರದೆ ಅನ್ನ ಆಗ್ತಾ ಇತ್ತಂತೆ. ಆ ಕಾರಣದಿಂದ ಈ ಊರಿಗೆ ಭಿಕ್ಷಾಲಯ ಅಂತ ಹೆಸರು ಬಂತಂತೆ. ಅಪ್ಪಣ್ಣಾಚಾರ್ಯರು ಬಳಸ್ತಿದ್ದಂತಹ ಒಳಕಲ್ಲು, ಇನ್ನು ಕೆಲವು ಸಾಮಾನುಗಳನ್ನ ನೀವಿಲ್ಲಿ ನೋಡಬಹುದು. ಈ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು 13 ವರ್ಷಗಳ ಕಾಲ ಹೋಮ ಜಪ ತಪಸ್ಸು ಅನುಷ್ಠಾನ ಮಾಡಿದ್ದಾರೆ. ಈಗಲೂ ಕೂಡ ಅಪ್ಪಣ್ಣಾಚಾರ್ಯರ ಮನೆಯವರು ಬಂದು ಇಲ್ಲಿ ಹೋಮ ಅಭಿಷೇಕ ಮಾಡಿ ಹೋಗ್ತಾರಂತೆ. ಇನ್ನು ಇಲ್ಲಿ ಬಿಚ್ಚಾಲಮ್ಮ ದೇವಸ್ಥಾನ ಕೂಡ ಇದೆ. ಈ ದೇವಸ್ಥಾನ ಕೂಡ ತುಂಬಾ ವಿಶೇಷತೆ ಅಂತಲೇ ಹೇಳ್ಬೋದು. ಈ ದೇವಸ್ಥಾನನ ಬಾಳೆಹಣ್ಣು ಮತ್ತು ಬೆಲ್ಲದಿಂದನೇ ಕಟ್ಟಿದ್ದಾರಂತೆ ಗರ್ಭಗುಡಿನ. ಅದು ಈ ದೇವಸ್ಥಾನದ ವಿಶೇಷತೆ ಅಂತಲೇ ಹೇಳ್ಬೋದು. ಇಲ್ಲಿ ತುಂಗಾ ನದಿ ಕೂಡ ಅಪ್ಪಣ್ಣಾಚಾರ್ಯರು ಮತ್ತು ರಾಘವೇಂದ್ರ ಸ್ವಾಮಿಗಳು ವಾಸವಾಗಿದ್ದಂಥ ಮನೆನ ನೀವು ನೋಡ್ಬೋದು. ಹಾಗೆ ಗೋಶಾಲೆ ಕೂಡ.
ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಸಣ್ಣ ಬಾಂಡ್ಲೆ, ದೊಡ್ಡ ಬಾಂಡ್ಲೆ, ಮಿಕ್ಸಿ ಬಾಂಡ್ಲೆ, ಜಾರ್ ಬಾಂಡ್ಲೆ. ನೀವು ಮಂತ್ರಾಲಯಕ್ಕೆ ಹೋದರೆ ಮಿಸ್ ಮಾಡ್ದೇನೆ ಬಿಚ್ಚಾಲೆಗೂ ಕೂಡ ಭೇಟಿ ನೀಡಿ. ಅಲ್ಲಿ ವಾತಾವರಣ ಅಂತೂ ತುಂಬಾ ಪ್ರಶಾಂತವಾಗಿದೆ. ಅಲ್ಲಿಂದ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಕೂಡ ಬಂದ್ವಿ. ಇಲ್ಲೂ ಕೂಡ ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಷ್ಟೇನು ರಶ್ ಇರಲಿಲ್ಲ ಇಲ್ಲೂ. ಈ ದೇವಸ್ಥಾನ ಬೆಟ್ಟದ ಮೇಲಿದೆ. ಇಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಗಳು 12 ವರ್ಷ ತಪಸ್ಸು ಮಾಡಿದ್ರಂತೆ. ವರಾಹ, ಗರುಡ, ನರಸಿಂಹ, ಹಯಗ್ರೀವ ಮತ್ತು ಹನುಮಂತ ಈ 5 ಅವತಾರದಲ್ಲಿ ಆಂಜನೇಯ ಸ್ವಾಮಿ ಇಲ್ಲಿ ಕಾಣಿಸ್ಕೊಳ್ತಾರೆ. ಹಾಗಾಗಿ ಇದನ್ನು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾರೆ. ಮಂತ್ರಾಲಯದಿಂದ 20 ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನ. ತುಂಗಭದ್ರಾ ನದಿಯ ಇನ್ನೊಂದು ಬದಿಯಲ್ಲಿದೆ. ಈ ದೇವಸ್ಥಾನ ಬೆಟ್ಟದ ಮೇಲಿದೆ. ಇಲ್ಲಿ ವರಾಹ, ಗರುಡ, ನರಸಿಂಹ, ಹಯಗ್ರೀವ ಮತ್ತು ಹನುಮಂತ ಈ 5 ಅವತಾರದಲ್ಲಿ ಆಂಜನೇಯ ಸ್ವಾಮಿನ ನೀವು ಕಾಣಬಹುದು. ನನ್ನವಳು ಚಂದನ ಹೆಂಗರುಳ ಹೂಮನ ಋತುವೆ ಸುರಿಸು ಇವಳಿಗೆ ಹೂಮಳೆ. ಮಹಾಮೇಘಗಳೇ ಅಸ್ತು ದೈವಗಳೇ. ಇವತ್ತಿನ ದಿನ ಅಂತೂ ತುಂಬಾ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಗ್ಯಾಪಲ್ಲಿ ನಮ್ಮ ಯಜಮಾನರು ಜಡೆ ಹಾಕೋದು ಕೂಡ ಕಲಿತಾ ಇದ್ರು. ತುಂಬಾ ಖುಷಿ ಆಗ್ತಿತ್ತು ನನಗಂತೂ. ರಿಟರ್ನ್ ನಾವು ಬೆಂಗಳೂರಿಗೆ ಹೊರಟ್ವಿ. ಹೋಗ್ತಾ ದಾರಿಲಿ ಕಬ್ನಲ್ಲಿ ನೋಡಿಬಿಟ್ಟು ಕುಡಿಬೇಕು ಅಂತ ನಿಲ್ಲಿಸಿ ಕಬ್ಬು ತೊಗೊಂಡು ಮತ್ತು ಜೊತೆ ಕಬ್ನಲ್ಲೂ ಕೂಡ ಕುಡಿದ್ರು. ಮನೆಗೂ ಸ್ವಲ್ಪ ಕಬ್ಬನ್ನ ತೊಗೊಂಡು ಬರ್ತಾ ದಾರಿಲಿ ಯಾರ್ದೋ ಹೊಲದಲ್ಲಿ ಅವ್ರ ಪರ್ಮಿಷನ್ ತೊಗೊಂಡು ಮುಸ್ಕಿನ ಜೋಳ ಕೂಡ ಕಿತ್ಕೊಂಡು ಬಂದ್ವಿ. ಇಷ್ಟೇ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಲ ವಿಡಿಯೋ ನೋಡ್ತಾ ಇರೋರಾಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.